ನಮಸ್ಕಾರ. ಅನೇಕ ಸಂದರ್ಭಗಳಲ್ಲಿ ನಮಗೆ ತುಂಬಾ ನಿರಾಶೆಗಳಾಗ್ತವೆ. ನಿರಾಶೆಗಳನ್ನು ನಾವು ಎದುರಿಸ್ತೀವಿ. ನಿರಾಶೆಗಳು ನಮಗೆ ಸಿಗ್ತವೆ. ನಿರಾಶೆಗಳು ಯಾರೂ ಬಯಸೋದಿಲ್ಲ. ನಾವು ಬಯಸಿದ ಆಶೆಗಳು ನನಸಾಗಬೇಕು, ಪೂರ್ಣ ಆಗಬೇಕು ಅಂತೇಳಿ ನಾವೆಲ್ಲರೂ ಬಯಸ್ತೀವಿ. ಆದರೆ ಅದೆಷ್ಟೋ ಆಸೆಗಳು ಅಪೂರ್ಣ ಆಗ್ತವೆ. ಅಪೂರ್ಣ ಆಗಿ ನಮ್ಮ ಮನಸ್ಸಿಗೆ ನೋವನ್ನು ತಂದುಕೊಡ್ತವೆ. ಈ ಆಸೆಗಳು ಅಪೂರ್ಣ ಆಗಲಿಕ್ಕೆ ಒಂದು ಕಾರಣ ಇದೆ. ಆಸೆ ಮನುಷ್ಯನ ಸ್ವಭಾವ. ಆಸೆಯಿಂದಲೇ ಅವನ ಬದುಕು ನಡೀತಾ ಇದೆ. ನಾಳೆ ಹಿಂಗಾಗ್ಬೋದು, ನಾಳೆ ಹಿಂಗೆ ಮಾಡೋಣ ಅನ್ನೋ ಒಂದು ಆಸೆಯಿಂದಲೇ ಅವನು ಬದುಕನ್ನು ಸಾಗಿಸ್ತಾ ಇದ್ದಾನೆ. ಬದುಕಿಗೊಂದು ಪ್ರೇರಕ ಶಕ್ತಿ ಆಸೆಯಾಗಿದೆ. ಅದು ಎಳ್ಕೊಂಡು ಹೋಗ್ತಾ ಇದೆ ನಮ್ಮನ್ನು. ಆ ಆಸೆಯಿಂದ ನಾವು ಕೆಲಸ ಮಾಡ್ತಿರ್ತೀವಿ. ಯಾವುದೋ ಒಂದು ಆಸೆಯಿಂದ ಏನೋ ಕೆಲಸ ಮಾಡ್ತಿರ್ತೀವಿ. ಏನೋ ನಮ್ಮ ಜೀವನ ನಡೆದಿರೋದೇ ಭಾಳಷ್ಟು ಜನರ ಜೀವನ ಆಸೆಗಳ ಮೂಲಕ ನಡೆದಿದೆ. ಈ ಆಸೆಗಳಲ್ಲಿ ಅದೆಷ್ಟೋ ನಿರಾಶೆಗಳನ್ನು ನಾವು ಕಾಣ್ತೀವಿ. ನಿರಾಶೆಗಳು ಉಂಟಾಗಲಿಕ್ಕೆ ಮೂಲ ಕಾರಣ ನಾವೇನಂದ್ರೆ, ಈ ಬೇರೆಯವರ ಒಂದು ಸಂಪತ್ತನ್ನು, ಬೇರೆಯವರ ಸೌಲಭ್ಯಗಳನ್ನು, ಬೇರೆಯವರ ಅವಕಾಶಗಳನ್ನು ನೋಡಿ ಕರಗಿ ನಾವು ಕೂಡ ಕೆಲವೊಂದು ಸರಿ ಆಸೆ ಮಾಡ್ತೀವಿ. ಅದು ನಮ್ಗಲ್ಲ, ನಮ್ಮ ಸ್ವಭಾವಕ್ಕಲ್ಲ, ನಮ್ಮ ಸರಿ ಹೊಂದೋದಿಲ್ಲ ಅಂತ ಗೊತ್ತಿದ್ದು ಕೂಡ ನಾವು ಏನು ಮಾಡ್ತೀವಿ, ಆಸೆಗಳನ್ನು ಮಾಡ್ತೀವಿ. ನಮ್ಮ ಜೀವನ ನಮ್ಮದು. ನಮ್ಮ ಜೀವನಕ್ಕೆ ಒಂದು ಕೆಲವೊಂದು ಲಕ್ಷಣಗಳಿದ್ದಾವೆ. ನಮ್ಮದೇ ಆದ ಒಂದು ಆಸೆಗಳಿದ್ದಾವೆ, ಆ ಅಭಿರುಚಿಗಳಿದ್ದಾವೆ. ಆ ಮೂಲ ನಮ್ಮ ಆಸೆಗಳು ಸರಿ ಇರ್ತಾವೆ, ನಮ್ಮ ಅಭಿರುಚಿಗೆ ತಕ್ಕಂಗಿರ್ತಾವೆ, ನಮ್ಮ ಹವ್ಯಾಸಕ್ಕೆ ತಕ್ಕಂಗಿರ್ತಾವೆ, ನಮ್ಮ ಗುಣಕ್ಕೆ ತಕ್ಕಂಗಿರ್ತಾವೆ. ನಾವು ಇನ್ನೊಬ್ಬರು ನೋಡಿ ಏನಾದ್ರೂ ನಕಲು ಮಾಡಕ್ಕೆ ಹೋದೆವು ಅಂದ್ರೆ, ಕಾಪಿ ಹೊಡೆಯಕ್ಕೆ ಹೋದೆವು ಅಂದ್ರೆ ಅವಾಗ ಎಡವಟ್ಟಾಗ ಶುರುವಾಗ್ತದೆ. ಬೇರೆಯವರ ಆಸೆಗಳನ್ನು, ಬೇರೆಯವರ ಸೌಲಭ್ಯಗಳನ್ನು ಕಂಡು, ಬೇರೆಯವರ ಜೀವನವನ್ನು ಕಂಡು ನಾವೇನು ಮಾಡ್ತೀವಿ, ಆಸೆ ಮಾಡ್ತೀವಿ. ಯಾಕಂದ್ರೆ ನಮ್ಮ ಸಾಮರ್ಥ್ಯಗಳೇ ಬೇರೆ, ನಮ್ಮ ಅಭಿರುಚಿಗಳೇ ಬೇರೆ, ನಮ್ಮ ಹವ್ಯಾಸಗಳೇ ಬೇರೆ, ನಮ್ಮ ಗುಣಗಳೇ ಬೇರೆ. ಅವರ ಹವ್ಯಾಸ, ಅವರ ಸಾಮರ್ಥ್ಯ, ಅವರ ಅಭಿರುಚಿ ಬೇರೆನೇ ಇರ್ತದೆ. ಅವ್ರಿಗೆ ಅದು ಸಿಕ್ಕಿರ್ತದೆ, ನಮಗೆ ಏನು ಸಿಗ್ಬೇಕು ಅದು ಸಿಗ್ತಿರ್ತದೆ. ನಾವು ಇಲ್ಲಿ ಕಾಣದ ಸುಖಕ್ಕಾಗಿ ಆಸೆ ಪಟ್ಟು ವ್ಯಕ್ತವಾದ ಹೋರಾಟವನ್ನು ಮಾಡ್ತೀವಿ. ನಮ್ಮ ಜೀವನದ ಸಮಯವನ್ನು ಕಳೆದುಕೊಂಡು ಬಿಡ್ತೀವಿ. ಇದಕ್ಕಿಂತಲೂ ಇರುವ ಸುಖದಲ್ಲಿಯೇ ತೃಪ್ತಿಯನ್ನು ಪಡೆದುಕೊಂಡು ಬದುಕೋದಂತ್ರ ಯಾವುದೇ ಅಸ್ತ್ರವಿಲ್ಲದೆ ನಾವು ಯುದ್ಧ ಗೆದ್ದಂತೀವಿ. ಇಲ್ಲಿ ನಮ್ಗೆ ಯಾವುದೋ ಒಂದು ಸುಖ ಅಂತೇಳಿ ನಾವು ಕಲ್ಪನೆ ಮಾಡಿಕೊಂಡು ಆ ಸುಖಕ್ಕೋಸ್ಕರ ನಾವು ಆಸೆ ಪಟ್ಟು ವ್ಯರ್ಥವಾದ ಶ್ರಮವನ್ನು ನಾವು ಮಾಡ್ತಾ ಹೋದೆವು ಅಂತಂದ್ರೆ ಅಲ್ಲಿ ನಮಗೆ ಫಲ ಸಿಗಲ್ಲ. ಯಾಕಂದ್ರೆ ಅದು ನಮ್ಮ ಕ್ಷೇತ್ರನೇ ಅಲ್ವೇ ಅಲ್ಲ. ಆ ಕ್ಷೇತ್ರ ಅಲ್ಲದ ಕ್ಷೇತ್ರದಲ್ಲಿ ನಮಗೆ ಅದರಲ್ಲಿ ಆಸಕ್ತಿನೂ ಇರಲ್ಲ, ಸುಮ್ಮನೆ ಮಾಡ್ತಿರ್ತೀವಿ. ಹಂಗಾಯ್ತು ಅಂದರೆ ಅಲ್ಲಿ ನಮಗೆ ಸರಿಯಾದ ಫಲ ಸಿಗೋಲ್ಲ. ಆ ಆಸೆನೂ ನಮ್ಮ ಕೈಗೂಡಲ್ಲ. ಆ ಸುಖ, ಕಾಣದ ಸುಖ ಕನ್ನಡಿಯೊಳಗೆ ಉಳ್ಕೊಂಡೇ ಬಿಡ್ತವೆ. ಇರುವ ಸುಖದಲ್ಲಿಯೇ ನಾವು ಸಂತೃಪ್ತಿಯಿಂದ ಇರೋದು ಕಲ್ತೇವು ಅಂತಂದ್ರೆ ನಮ್ಗೇನು ಸಿಕ್ಕದ ಅದರಲ್ಲಿ ನಾವು ತೃಪ್ತಿ ಪಟ್ಟುಕೊಳ್ಳೋದನ್ನು ನಾವು ಕಲ್ತೇವು ಅಂತಂದ್ರೆ ಜೀವನದ ಯುದ್ಧದಲ್ಲಿ ನಾವು ಯಾವುದೇ ಅಸ್ತ್ರಶಸ್ತ್ರಗಳಿಲ್ಲದೇ ನಾವು ಗೆದ್ದಂತೆ. ಯಾಕಂದ್ರೆ ಇದು ನಮ್ಮ ಜೀವನ. ಇಲ್ಲಿ ಪ್ರತಿಯೊಬ್ಬರೂ ಕೂಡ ಜೀವನ ವಿಶಿಷ್ಟವಾಗ್ಯದ. ಅವ್ರವ್ರದೇ ಒಂದು ಚೌಕಟ್ಟಾದ. ಆ ಅವರದ ಜೀವನದ ಒಂದು ಚೌಕಟ್ಟಿನಲ್ಲಿ ಅವ್ರವ್ರ ಪಾತ್ರ ನಿಭಾಯಿಸ್ಬೇಕಾಗ್ಯದ, ಅವ್ರವ್ರ ಬದುಕನ್ನು ನಡೆಸಬೇಕಾಗ್ಯದ. ಹೀಗಾಗಿ ಮತ್ತೊಬ್ಬರದ್ದು ನಾವು ನಕಲು ಮಾಡಕ್ಕೆ ಹೋದೆವಂದ್ರೆ ಅಲ್ಲಿ ನಿರಾಶೆಗಳು ಉಂಟಾಗ್ತವೆ. ಕೆಲವೊಂದು ಸರಿ ನಾವು ಎಂಥವ್ರದ್ದು ನಕಲು ಮಾಡಬೇಕು, ಎಂಥವ್ರಿಂದ ಪ್ರೇರಣೆ ಪಡೆಯಬೇಕಂದ್ರೆ
ನಮ್ಮ ಅವರ ಸ್ವಭಾವಗಳು ಸಮ ಇರ್ತಾವ, ನಮ್ಮ ಅವರ ಗುಣಗಳು ಸಮವಾಗಿರ್ತಾವ, ಒಂದೇ ರೀತಿಯಾಗಿರ್ತಾವ, ಸಾಮರ್ಥ್ಯಗಳು ಒಂದೇ ರೀತಿಯಾಗಿರ್ತಾವ. ಅವ್ರು ಉನ್ನತ ಸ್ಥಾನದಲ್ಲಿರ್ತಾರೆ, ನಾವು ಕೆಳಗಿರ್ತೀವಿ. ಅಂಥ ಸಂದರ್ಭದಲ್ಲಿ ನಾವು ಅವರಂತಾಗಬೇಕಂತೇಳಿ ಅವಾಗ ಸಾಧಿಸೋದು ಸರಿಯಾಗಿರ್ತದೆ. ಯಾಕಂದ್ರೆ ಸ್ವಭಾವ ಸೇಮ್ ಇರ್ತದೆ, ಗುಣ ಸೇಮ್ ಇರ್ತದೆ, ಸಾಮರ್ಥ್ಯ ಸೇಮ್ ಇರ್ತದೆ, ನಾವು ಸಾಧಿಸ್ತೀವಿ. ಇಲ್ಲಿ ವಿರುದ್ಧ ಗುಣಗಳಿದ್ದವರು ನಾವು ಅನುಕರಣೆ ಮಾಡಕ್ ಹೋದೇವೆ ಅಂದ್ರೆ, ವಿರುದ್ಧ ಸಾಮರ್ಥ್ಯಗಳು, ವಿರುದ್ಧ ಹವ್ಯಾಸಗಳು, ವಿರುದ್ಧ ಅಭಿರುಚಿಗಳು ಇದ್ದವ್ರ ಹತ್ರ ನಾವು ಅನುಕರಣೆ ಮಾಡಕ್ ಹೋದೇವೆ ಅಂದ್ರೆ ಅಲ್ಲಿ ನಾವು ವಿಫಲರಾಗ್ತೀವಿ, ಸೋಲ್ತೀವಿ. ನಮಗೂ ಅವರು ನಮ್ಮದೇ ಗುಣ ಇರಬೇಕು, ಸಾಮರ್ಥ್ಯದಲ್ಲಿ ಚೂರು ಹೆಚ್ಚು ಕಡಿಮೆ ಇದ್ರು ಸಾಮರ್ಥ್ಯ ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಳ್ಳೋದು, ನಮ್ಮದೇ ಹವ್ಯಾಸಗಳು ಇರಬೇಕು. ಅವರು ಸಾಧಿಸಿದ್ರಂತ ಅವರಂತೆ ನಾವು ಕೂಡ ಸಾಧಿಸ್ಲಿಕ್ಕೆ ಸಾಧ್ಯತೆ. ಯಾಕಂದ್ರೆ ಆ ಒಂದು ದಾರಿಯಲ್ಲಿ ನಾವು ಸಾಗುವ ಸಾಮರ್ಥ್ಯ ನಮ್ಗೆ ಇರ್ತದ, ನಮ್ಗೆ ಆಸಕ್ತಿ ಇರ್ತದ, ಆ ಆಸಕ್ತಿ ನಮ್ಮನ್ನು ಮುಂದೆ ತಗೊಂಡು ಹೋಗ್ತದ. ಅದರಲ್ಲಿ ನಾವು ಗೆಲುವನ್ನು ಕಂಡೇ ಕಾಣ್ತೀವಿ. ಅದಕ್ಕೆ ನಾವು ಇರುವುದರಲ್ಲಿಯೇ ತೃಪ್ತಿ ಪಟ್ಟುಕೊಳ್ಳುವುದನ್ನು ಮೊದಲು ಕಲಿಯಬೇಕು. ನಮ್ಮ ಸಾಮರ್ಥ್ಯಕ್ಕೆ, ನಮ್ಮ ಕ್ಷೇತ್ರಕ್ಕೆ ಹೊಂದುವಂಥ, ನಮ್ಮ ಜೀವನಕ್ಕೆ ಹೊಂದುವಂಥ, ನಮ್ಮ ಮನೋಭಾವಕ್ಕೆ ಹೊಂದುವಂಥ ಗುರಿಗಳನ್ನು, ಆಸೆಗಳನ್ನು ನಾವು ಕಾಣ್ತಾ ಹೋಗಬೇಕು. ಅಂದಾಗ ಮಾತ್ರ ನಮ್ಮ ಜೀವನದಲ್ಲಿ ನಾವು ಅಭಿವೃದ್ಧಿಯ ಪಥದಲ್ಲಿ ನಾವು ಕೂಡ ಸಾಗಲಿಕ್ಕೆ ಸಾಧ್ಯ ಆಗ್ತದೆ. ಇದು ಮಾತ್ರ ನಾವು ಆಸೆಯನ್ನು ಈಡೇರಿಸ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಅದು ಬಿಟ್ಟು ನಾವು ಯಾವುದೋ ಮಾದರಿಯನ್ನು ಇಟ್ಕೊಂಡು ನಮಗೆ ಹೊಂದಾಣಿಕೆ ಆಗೋದಿಲ್ಲ ಆ ಮಾದರಿ, ಅಂಥ ಮಾದರಿಯನ್ನು ಇಟ್ಕೊಂಡು ನಾವು ಹೊಂಟೇವು ಅಂತಂದರೆ ಜೀವನದಲ್ಲಿ ವಿಫಲರಾಗ್ತೀವಿ. ಹೀಗಾಗಿ ಸಮಾಜದಾಗ ಅದೆಷ್ಟೋ ಜನರು ವಿಫಲತೆಯನ್ನು ಕಂಡುಕೊಂಡಾರೆ. ಯಾಕೆ ಕಂಡುಕೊಂಡಾರ ಅಂದ್ರೆ ಅವರಿಗೆ ಸರಿ ಹೊಂದದ ಮಾದರಿಯನ್ನು ಅವರು ಅನುಸರಿಸಿದ ಸಲುವಾಗಿ ಹಂಗಾಯ್ತಂದ್ರೆ ಇಡೀ ಜೀವನನೇ ವ್ಯರ್ಥ ಆಗಿ ಹೋಗ್ತದೆ. ನಮ್ಮದ್ರಾಗೂ ನಾವು ಖುಷಿ ಇರಲ್ಲ, ಆ ಅನುಸರಿಸಿದ್ರೂ ನಮ್ಗೆ ಖುಷಿ ಸಿಕ್ಕಿರಲ್ಲ. ಹೀಗಾಗಿ ಪೂರ್ತಿ ವ್ಯರ್ಥ ಆಗಿರುತ್ತೆ. ಹಂಗಾಗಬಾರ್ದು. ಧನ್ಯವಾದಗಳು.